ಎಲ್ಲರಿಗೂ ನಮಸ್ಕಾರ. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ ಹೇಳ್ತಾರೆ. ಹಿಂದೂಗಳಿಗೆ ಮದುವೆ ಅನ್ನೋದು ಒಂದು ಪವಿತ್ರವಾದ ಬಂಧನ. ಮದುವೆ ಒಂದು ಸಾಮಾಜಿಕ ನಿಯಮನೂ ಹೌದು. ಈ ಮದುವೆ ಅನ್ನೋದು ಮನಸ್ಸಿಗೆ ಮುದವನ್ನು ನೀಡುವಂಥ ಒಂದು ಸಂಗತಿ. ಹಾಗಾದರೆ ಈ ಹಿಂದೂ ಮದುವೆಗಳ ನಿಯಮಗಳ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನವನ್ನು ಇವತ್ತು ನಾವು ಮಾಡುವಂಥ ಒಂದು ಕೆಲಸವನ್ನು ಇವತ್ತು ಮಾಡೋಣ. ನಿಮಗೆಲ್ಲರಿಗೂ ಮತ್ತೊಮ್ಮೆ ವೃತ್ತಿನಿರತ ವಕೀಲೆ ಲಕ್ಷ್ಮೀರಾವ್ ಮಾಡುವ ಆತ್ಮೀಯ ನಮಸ್ಕಾರಗಳು. ನಮ್ಮ ದೇಶದಲ್ಲಿ ಹಿಂದೂ ವಿವಾಹ ಕಾಯ್ದೆ ಅನ್ನೋ ಒಂದು ಕಾಯ್ದೆನ 1955ರಲ್ಲಿ ಜಾರಿಗೊಳಿಸಲಾಗಿತ್ತು. ಈ ಹಿಂದೂ ವಿವಾಹ ಕಾಯ್ದೆ ಅಡಿಯಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ಇವತ್ತು ನಾನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹಿಂದೆ ಈ ಒಂದು ಕಾನೂನು ಬರೋದಕ್ಕೂ ಮುಂಚೆ ಮದುವೆ ಅನ್ನೋದು ಅವರವರ ಒಂದು ನಿಯಮಾನುಸಾರಕ್ಕೆ ಅವರವರ ಒಂದು ಮನಸ್ಸೋಚ್ಛೆ ಆ ರೀತಿ ನಡೀತಾ ಇತ್ತು. ಆದರೆ ಈ ಒಂದು ಕಾನೂನು ಬಂದ ಮೇಲೆ ಅದನ್ನು ಒಂದು ಕಾನೂನಿನ ಚೌಕಟ್ಟಿನಡಿಯಲ್ಲಿ ತಂದ ಮೇಲೆ ಕೆಲವೊಂದು ಹೆಜ್ಜೆ ಗುರುತುಗಳಿದೆ. ಉದಾಹರಣೆಗೆ, ಇವಾಗ ಈ ಕಾನೂನು ಯಾರಿಗೆ ಅನ್ವಯಿಸುತ್ತೆ ಅಂತಂದರೆ, ಪ್ರಮುಖವಾಗಿ ಹಿಂದೂಗಳಿಗೆ ಈ ಹಿಂದೂ ವಿವಾಹ ಕಾಯ್ದೆ ಕಾನೂನು ಅನ್ವಯಿಸುತ್ತದೆ. ಹಿಂದೂಗಳಂದರೆ ಹಿಂದೂಗಳು, ಸಿಖ್ಖರು, ಜೈನರು, ಬುದ್ಧಿಸ್ಟರು, ಹೀಗೆ ಎಲ್ರಿಗೂ ಅನ್ವಯಿಸುತ್ತೆ. ಮತ್ತೊಂದು ಪ್ರಮುಖ ಅಂಶ ಅಂತಂದರೆ, ನಮ್ಮ ಹಿಂದೂ ವಿವಾಹ ಕಾಯ್ದೆ 1955ರಡಿಯಲ್ಲಿ ಏಕಪತ್ನಿತ್ವಕ್ಕೆ ಒಂದು ಒತ್ತು ನೀಡಲಾಗಿದೆ. ಅಂದರೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955 ಅನ್ನೋದು ಈ ಬೈಗಮಿನ ಸಂಪೂರ್ಣವಾಗಿ ಅಬಾಲಿಷ್ ಮಾಡ್ತು. ಅಂದರೆ ಬಹುಪತಿತ್ವ ಅಥವಾ ಬಹುಪತ್ನಿತ್ವ ಎರಡೂ ಸಹ ಹಿಂದೂ ವಿವಾಹ ಕಾಯ್ದೆಯಡಿಯಲ್ಲಿ ಮಾನ್ಯ ಮಾಡೋದಕ್ಕಾಗೋದಿಲ್ಲ. ಯಾವುದೇ ಒಬ್ಬ ವ್ಯಕ್ತಿ ತಾನು ಮದುವೆ ಆಗೋ ಸಂದರ್ಭದಲ್ಲಿ ಅವನಿಗೆ ಆ ಮದುವೆಗೆ ಮುಂಚೆನೆ ಇನ್ನೊಬ್ಬ ಪತಿ ಅಥವಾ ಪತ್ನಿ ಜೀವಂತವಾಗಿದ್ದರೆ ಆ ಮತ್ತೊಂದು ಮದುವೆ ಮಾನ್ಯವಾಗುವುದಿಲ್ಲ. ಹಾಗಾಗಿ ಏಕಪತ್ನಿತ್ವ ಅಥವಾ ಏಕಪತಿತ್ವವನ್ನು ಮಾತ್ರ ನಮ್ಮ ಹಿಂದೂ ವಿವಾಹ ಕಾಯ್ದೆಯಡಿಯಲ್ಲಿ ಗುರುತಿಸಲಾಗಿದೆ. ಬಹುಪತಿತ್ವ ಮತ್ತು ಬಹುಪತ್ನಿತ್ವವನ್ನು ನಮ್ಮ ಹಿಂದೂ ವಿವಾಹ ಕಾಯ್ದೆ ಅನುಸರಿಸೋದಿಲ್ಲ. ಮತ್ತೆ ಒಂದು ಹಿಂದೂ ವಿವಾಹ ಅದು ಮಾನ್ಯವಾಗಬೇಕಾದ್ರೆ ಅದಕ್ಕೆ ಕೆಲವೊಂದು ಸಿಂಧುತ್ವ ಮತ್ತು ಷರತ್ತುಗಳಿವೆ. ಅದೇನಪ್ಪ ಅಂತಂದರೆ, ನಮಗೆಲ್ರಿಗೂ ಗೊತ್ತೇ ಇದೆ, ಬಾಲ್ಯ ವಿವಾಹ ಅನ್ನೋದು ನಮ್ಮ ದೇಶದಲ್ಲಿ ಸ್ವತಂತ್ರದ ನಂತರ ಶಿಕ್ಷಾರ್ಹ ಅಪರಾಧವಾಗಿದೆ. ಹಾಗಾಗಿ ನಮ್ಮ ದೇಶದಲ್ಲಿ ಮದುವೆ ಅಥವಾ ವಿವಾಹಕ್ಕೆ ಯೋಗ್ಯವಾದ ವಯಸ್ಸು ಅಂತಂದರೆ ಒಬ್ಬ ಹೆಣ್ಣು ಮಗಳಿಗೆ ಅದು 18 ವರ್ಷ ಹಾಗೂ ಒಬ್ಬ ಗಂಡಸಿಗೆ ಅದು 21 ವರ್ಷ ವಯಸ್ಸಾಗಿರಬೇಕು. ಯಾಕೆ ಇದು ಇಷ್ಟು ಪ್ರಮುಖವಾಗಿದೆ ಅಂತಂದರೆ, ನಮ್ಮ ದೇಶದಲ್ಲಿ ಮೆಜಾರಿಟಿ ಅನ್ನೋದು 18 ವರ್ಷಕ್ಕೆ, ಅಂದರೆ ಮಕ್ಕಳಿಂದ ವಯಸ್ಕರಾಗುವಂಥ ಒಂದು ಸಂದರ್ಭ ಬಂದಾಗ 18 ವರ್ಷಕ್ಕೆ ಬರ್ತಿದ್ದಂಗೆ ನಾವು ಅಡಲ್ಟ್ಸ್, ನಾವು ವಯಸ್ಕರಾಗಿದ್ದೇವೆ. ಸೊ ಹಾಗಾಗಿ ನಮಗೆ ಇವಾಗ ವಿವಾಹವಾಗುವಂಥ ಒಂದು ಮೆಟ್ಟಿಲನ್ನು ನಾವು ಮೆಟ್ಟಿಲು ಏರಿದ್ದೀವಿ ಅಂತ ಅನ್ಕೊಂಡ್ಬಿಡ್ತಾರೆ. ಆದರೆ ಹೆಣ್ಣು ಮಕ್ಕಳಿಗೆ 18 ವರ್ಷ ಖಂಡಿತ ಹೌದು, ಆದರೆ ಗಂಡು ಮಕ್ಕಳಿಗೆ ಅದು 21 ವರ್ಷ ವಯಸ್ಸಾಗಿರಲೇಬೇಕು. ಇಲ್ಲದೇ ಇದ್ದರೆ ಆ ವಿವಾಹ ಕಾನೂನಿನಡಿಯಲ್ಲಿ ಮಾನ್ಯವಾಗಿರುವುದಿಲ್ಲ. ಇದು ಎಷ್ಟೋ ಸಂದರ್ಭದಲ್ಲಿ ಗಂಡು ಮಕ್ಕಳು ಬಂದು ಕೇಳಿರೋ ಸಂದರ್ಭನೂ ಉಂಟು. ನಾನು ಮೆಜಾರಿಟಿಗೆ ಬಂದಾದ್ರೂ ಯಾಕೆ ಈ ರೀತಿ ನಮಗೆ ಅವಕಾಶವಿಲ್ಲ ಅಂತ. ನಮ್ಮ ಹಿಂದೂ ವಿವಾಹ ಕಾಯ್ದೆಯಡಿಯಲ್ಲಿ ಇದನ್ನು ಒಂದು ಷರತ್ತು ಅಥವಾ ಸಿಂಧುತ್ವದ ಷರತ್ತು ಅಂತ ನಾವು ಹೇಳ್ತೇವೆ. ಹೆಣ್ಣಿಗೆ 18 ವರ್ಷ ಆಗಿರಬೇಕು ಹಾಗೂ ಒಬ್ಬ ಗಂಡಿಗೆ 21 ವರ್ಷವಾದಾಗ ಮದುವೆಯಾದರೆ ಮಾತ್ರ ಅದು ಮಾನ್ಯವಾದ ಮದುವೆ. ಹಾಗೆ
ಇಬ್ಬರ ಮನಸ್ಥಿತಿಯೂ ಸಹ ಸರಿಯಾಗಿರಬೇಕು. ಬೋತ್ ದ ಪಾರ್ಟಿ ಶುಡ್ ಬಿ ಆಫ್ ದ ಸೌಂಡ್ ಮೈಂಡ್ ಅಂತ ಈ ಕಾನೂನಿನಡಿಯಲ್ಲಿ ಹೇಳಲಾಗುತ್ತೆ. ಜೊತೆಗೆ ಈ ಮತ್ತೊಂದು ಷರತ್ತು ಅಥವಾ ಸಿಂಧುತ್ವದ ಷರತ್ತು ಏನು ಅಂತಂದ್ರೆ, ಕಂಡೀಷನ್ ಫಾರ್ ಅ ವ್ಯಾಲಿಡ್ ಮ್ಯಾರೇಜ್ ಏನಂತಂದ್ರೆ, ನಮ್ಮ ಹಿಂದೂ ಪದ್ಧತಿಯಲ್ಲಿ ಸಪಿಂಡಗಳು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಸಂಬಂಧಗಳಲ್ಲಿ ಕೆಲವೊಂದು ನಿಬಂಧನೆಗಳಿದೆ. ಉದಾಹರಣೆಗೆ, ಅಣ್ಣ ತಂಗಿಯನ್ನ ಮದುವೆಯಾಗೋ ಹಾಗಿಲ್ಲ. The marriages within the prohibited degrees of the relationship is not recognized. ಹೀಗೆ ಉದಾಹರಣೆ ಕೊಟ್ಟಂತ ನಾವು ಇದು ತಗೊಂಡ್ರೆ, ಈ ರೀತಿಯಾದಂತಹ ಮದುವೆಗಳೇನಾದ್ರೂ ಆದರೆ ಅದು ಅಸಿಂಧುವಾದಂತಹ ಮದುವೆ, ಆ ಮದುವೆಗೆ ಮಾನ್ಯತೆ ಇರುವುದಿಲ್ಲ. ಹಾಗಾಗಿ ಆ ಪ್ರಾಹಿಬಿಟೆಡ್ ಡಿಗ್ರೀಸ್ ಅಥವಾ ಸಪಿಂಡೀಕರಣದ ಏನು ಒಂದು ನಿಯಮವಿದೆ ಅದರಿಂದ ಹೊರಬಂದು ಮದುವೆ ಆಗುವಂಥ ಒಂದು ಪ್ರವೃತ್ತಿಯನ್ನು ನಾವು ನೋಡ್ಕೋಬೇಕಾಗತ್ತೆ. ಮತ್ತೆ ವಿವಾಹವಾಗುವಂಥ ಸಂದರ್ಭದಲ್ಲಿ ಸೆಕ್ಷನ್ 7 ಹಿಂದೂ ವಿವಾಹ ಕಾಯ್ದೆ ಏನು ಹೇಳುತ್ತೆ ಅಂತಂದ್ರೆ, ಸಪ್ತಪದಿಯ ಪ್ರಾಮುಖ್ಯತೆಯನ್ನು ತಿಳಿಸುತ್ತೆ. ಬರೀ ತಾಳಿ ಕಟ್ಟಿ ಇದಾದ್ರೆ ಅದು ಮದುವೆ ಅಂತ ಅನ್ಕಲ್ಲ. ಯಾವ ಯಾವ ಕಸ್ಟಮರಿ ರಿಚುವಲ್ಸ್ ಅಲ್ಲಿ, ಯಾವ ಯಾವ ಪದ್ಧತಿಗಳಲ್ಲಿ ಸಪ್ತಪದಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯೋ, ಆ ಸಪ್ತಪದಿ 7 ಸುತ್ತುಗಳು, ಆ ಅಗ್ನಿ ಸಾಕ್ಷಿಯಾಗಿ 7 ಸುತ್ತುಗಳು ಸುತ್ತಿದ ನಂತರ 7 ಸುತ್ತಿದ ನಂತರವೇ ಆ ವಿವಾಹವಾಗಿ ಮಾನ್ಯವಾಗುವುದು. ಇದು ಸೆಕ್ಷನ್ 7 ಆಫ್ ದ ಹಿಂದೂ ಮ್ಯಾರೇಜ್ ಆಕ್ಟ್ ಅಲ್ಲಿ ರೆಕಗ್ನೈಸ್ ಮಾಡಲಾಗಿದೆ. ಮತ್ತೆ ಇನ್ನೊಂದು ನಾವು ಪ್ರಮುಖ ಅಂಶವನ್ನ ಇದರಲ್ಲಿ ಗಮನಿಸೋದಾದ್ರೆ, ಈ ಹಿಂದೂ ವಿವಾಹ ಕಾಯ್ದೆ 1955ರಲ್ಲಿ ಒಂದು ದೊಡ್ಡದೊಂದು ಬದಲಾವಣೆಯನ್ನು ಏನು ತಂದಿದ್ದು ಅಂತಂದ್ರೆ, ವಿಚ್ಛೇದನ ಮತ್ತು ನ್ಯಾಯಾಂಗ ಬೇರ್ಪಡಿಸುವಿಕೆ ಇದನ್ನ ಅಳವಡಿಸಲಾಗಿದೆ. ನಾನು ಹೇಳ್ದಂಗೆ ವಿವಾಹ ಅನ್ನೋದು ಒಂದು ಪವಿತ್ರ ಬಂಧನ. ಆದರೆ ಯಾವುದೋ ಒಂದು ಕಾರಣಗಳಿಂದ ಅದು ಅಪವಿತ್ರವಾಗಿ ಆ ವಿವಾಹ ಇನ್ನೇನು ಅದರಲ್ಲಿ ತಿರುಳೇ ಇಲ್ಲ ಅನ್ನೋ ಒಂದು ಸಂದರ್ಭ ಬಂದಾಗ, ಆ ವೈವಾಹಿಕವಾದಂಥ ವ್ಯಕ್ತಿಗಳೇನಿದ್ದಾರೆ ಅವರು ವಿಚ್ಛೇದನವನ್ನು ಸಲ್ಲಿಸಿ ಆ ವಿವಾಹದ ಬಂಧನದಿಂದ ಹೊರಬರಬಹುದು. ಹಾಗಾಗಿ ಈ ವಿಚ್ಛೇದನ ಅನ್ನೋ ಒಂದು ಕಾನ್ಸೆಪ್ಟ್ನ ನಮ್ಮ ಹಿಂದೂ ಮ್ಯಾರೇಜ್ ಆಕ್ಟ್ 1955ನಲ್ಲಿ ರೆಕಗ್ನೈಸ್ ಮಾಡಲಾಗಿದೆ. ಇನ್ನು ಮತ್ತೊಂದು ಒಂದು ದೊಡ್ಡದಾದ ಒಂದು ಹೆಗ್ಗುರುತು ಅಂತಂದ್ರೆ ಜೀವನಾಂಶ, ಅಂದ್ರೆ ಮೇಂಟೆನೆನ್ಸ್ ನೀಡೋ ಅಂತ ಒಂದು ಸವಲತ್ತನ್ನ ನಮ್ಮ ಹಿಂದೂ ವಿವಾಹ ಕಾಯ್ದೆ 1955ರಲ್ಲಿ ರೆಕಗ್ನೈಸ್ ಮಾಡಲಾಗಿದೆ. ಹಿಂದೆ ಎಲ್ಲ ಬಿಟ್ಟು ಹೋಗುವಂಥ ಸಂದರ್ಭ, ಗಂಡ ಹೆಂಡತಿನ ಬಿಟ್ಟು ಹೋದಾಗ, ಹೆಂಡತಿ ಗಂಡನ ಬಿಟ್ಟು ಹೋದಾಗ ಅವರೆಲ್ಲ ಕಷ್ಟಪಟ್ಟುಂಟು. ಆದರೆ ಈಗಿನ ಕಾಲದಲ್ಲಿ ಈ ಹಿಂದೂ ವಿವಾಹ ಕಾಯ್ದೆ ಬಂದ ನಂತರ ವಿಚ್ಛೇದನವನ್ನು ಪಡ್ಕೊಂಡ್ಮೇಲೆ ಹೆಂಡತಿ ಅಥವಾ ಗಂಡ ಅವರು ಆ ಜೀವನಾಂಶವನ್ನು ಸಹ ಪಡ್ಕೋಬೋದಾಗಿದೆ. ಹೆಂಡತಿಗೆ 1 ಟೈಮ್ ಪರ್ಮನೆಂಟ್ ಅಲಿಮನಿ ಕೊಡೋ ಅಂತ ಒಂದು ಮೇಂಟೆನೆನ್ಸ್ ಏನಿದೆ ಅದನ್ನ ನಮ್ಮ ಹಿಂದೂ ವಿವಾಹ ಕಾಯ್ದೆಯಲ್ಲಿ ರೆಕಗ್ನೈಸ್ ಮಾಡಲಾಗಿದೆ. ಹಾಗೆ ಮತ್ತೊಂದು ಮಹತ್ತರವಾದ ಒಂದು ಘಟ್ಟ ಅಂತಂದ್ರೆ, ನಮ್ಮ ಹಿಂದೂ ವಿವಾಹಗಳನ್ನ ರಿಜಿಸ್ಟರ್ ಮಾಡೋ ಅಂತ ಒಂದು ಅವಕಾಶ ಏನಿದೆ ಅದನ್ನ ಸೆಕ್ಷನ್ 8ರಲ್ಲಿ ನಮ್ಮ ಹಿಂದೂ ವಿವಾಹ ಕಾಯ್ದೆ ಗುರುತಿಸುತ್ತೆ. ಈ ಒಂದು ಸೆಕ್ಷನ್ ಮುಖೇನ ಆ ಒಂದು ಮದುವೆ ಏನಿದೆ ಆ ಕಸ್ಟಮರಿ ಪ್ರಾಕ್ಟೀಸಸ್ಸು ರಿಚುವಲಿಸ್ಟಿಕ್ ಪ್ರಕಾರ, ಅಂದ್ರೆ ನಮ್ಮ ಪದ್ಧತಿಗಳ ಪ್ರಕಾರ ಮದುವೆ ಆದ ನಂತರ ಆ ವಿವಾಹವನ್ನ ರಿಜಿಸ್ಟರ್ ಮಾಡ್ಕೋಬಹುದಾದಂಥ ಅಥವಾ ನೋಂದಣಿ ಮಾಡ್ಕೋಬಹುದಾದಂಥ ಒಂದು ಅವಕಾಶವನ್ನ ನಮ್ಮ ಹಿಂದೂ ವಿವಾಹ ಕಾಯ್ದೆ ಗುರುತಿಸಿದೆ.